ರಬಕವಿ ಬನಹಟ್ಟಿಯಲ್ಲಿ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ. ರಬಕವಿ ಬನಹಟ್ಟಿ ನಗರದ ಎಂಎಂ ಭದ್ರನ್ನವರ ಬಂಗಲೆ ಎದುರು ರಸ್ತೆ ತಡೆದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಹಿರಿಯರು, ನಾಯಕರು, ಶ್ರೀ ಸಿದ್ದು ಕೊಣ್ಣೂರು ನಗರ ಪ್ರಾಧಿಕಾರ ಅಧ್ಯಕ್ಷರು, ಶ್ರೀ ದಾನಪ್ಪ ಹುಲಜತ್ತಿ ಪಕ್ಷದ ಮುಖಂಡರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಿ ಗ್ಯಾಸ್ ಮತ್ತು ದಿನಬಳಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಈ ಕೂಡಲೇ ಬೆಲೆ ಇಳಿಕೆ ಮಾಡಿ ಬಡವರಿಗೆ, ದಲಿತರಿಗೆ ಯೋಗ್ಯ ರೀತಿಯಲ್ಲಿಗೆ ಮಾಡಬೇಕು ಎಂದು ರಬಕವಿ ಬನಹಟ್ಟಿಯ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಮಾಲಿಂಗ್ಪುರ, ರಬಕವಿ ಬನಹಟ್ಟಿ ಹಾಗೂ ತೇರದಾಳ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ತೇರದಾಳ್ ಮತಕ್ಷೇತ್ರದ ಹಾಗೂ ಜಿಲ್ಲಾ ಘಟಕಗಳ ಅಧ್ಯಕ್ಷರು, ಸದಸ್ಯರು, ಮಹಿಳಾ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಬ್ಲಾಕ್ ಅಧ್ಯಕ್ಷರು, ನಗರ ಘಟಕ ಅಧ್ಯಕ್ಷರು ಹಾಗೂ ಎಲ್ಲ ಮುಂಚೂಣಿ ಘಟಕಗಳು ಅಧ್ಯಕ್ಷರು, ಸದಸ್ಯರು ಕೂಡಿದ್ದರು. ಮಾಡಿರುವುದರಿಂದ ದೀನ ದಲಿತರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಜನಜೀವನ ಸಾಗಿಸುವುದು ಅಸ್ತವ್ಯಸ್ತವಾಗಿದೆ. ಆದ ಕಾರಣ ಕೇಂದ್ರ ಸರ್ಕಾರವು ಜನರ ಅಹವಾಲನ್ನು ಪರಿಗಣಿಸಿ ಎಲ್ಲ ದಿನಬಳಕೆಯ ವಸ್ತುಗಳ ದರಗಳನ್ನು ತಕ್ಷಣ ಕಡಿಮೆ ಮಾಡಬೇಕೆಂದು ತಮ್ಮಲ್ಲಿ ಆಗ್ರಹಿಸುತ್ತೇವೆ. ಇದರ ಸಲುವಾಗಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡುತ್ತೇವೆ. ಇವತ್ತಿನ ದಿವಸ ಬೆಲೆ ಏರಿಕೆ ಬದಲು ನಮ್ಮ ತೇರದಾಳ್ ಮತಕ್ಷೇತ್ರದಿಂದ ಎಲ್ಲ ನನ್ನ ಅಕ್ಕ ತಂಗಿಯರು ಈ ಗ್ಯಾಸ್ ಏರಿಸಿದ್ದಕ್ಕೆ, ಸಿಲಿಂಡರ್ ಹೆಚ್ಚಳ ಮಾಡಿದ್ದಕ್ಕೆ ಎಲ್ಲರೂ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡಾಕಿದ್ದಾರೆ ಅಂದ್ರೆ ದೀನ ದಲಿತರಿರ್ಬೋದು, ಬಡವರು ಇರ್ಬೋದು, ಎಲ್ಲ ವರ್ಗದವ್ರಿಗೂ ಈ BJP ಅವರು ಒಂಥರ ಆಟ ಆಡಿದಂಗೆ ಮಾಡಾಕತ್ತಾರೆ. ನೋಡ್ರಿ, ವಿಚಾರ ಮಾಡ್ರಿ. ಈಗ ಎಲ್ಲೋ ಯುದ್ಧ ಆಗತೈತಿ, ಆ ಯುದ್ಧ ಆದ್ರೆ ಗ್ಯಾಸ್ ಬೆಲೆ ಹೆಚ್ಚು ಮಾಡಾಕ್ತಾರೆ. ಈ ಸರ್ಕಾರ ಐತಿ, ನಮ್ಮ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಒಂದ ನಿಮಿಷ ಮಾತಾಡಬೇಡ, ಅದಕ್ಕೆ ಬೇಕಾದ್ರೆ ಅವರು ಅನುದಾನವನ್ನು ಕೊಡಬಹುದು. ಯಾಕಂದ್ರೆ ಮೊನ್ನೆ ನೋಡಿದ್ರಿ ನೀವು, ನಮ್ಮಲ್ಲಿ ರೈತ ಸಂಘ ಸ್ಟ್ರೈಕ್ ಇದ್ದಾಗ ಏನಾತ ಅನ್ನೋದು, ಸ್ಟ್ರೈಕ್ ಮಾಡಿದಾಗ ನಮ್ಮ ಬೆಲೆ ಏರ್ಸತ್ತೇಳಿ ರೈತರು ಸ್ಟ್ರೈಕ್ ಮಾಡಿದಾಗ 50 ರೂಪಾಯಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ರು. ಯಾಕೆ ಕೊಟ್ಟರು? ಫ್ಯಾಕ್ಟರಿ ಅವ್ರಿಗೂ ಅನುಕೂಲ ಆಗಲಿ, ರೈತರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಕೊಟ್ರೆ. ಅದಕ್ಕೆ ಧಿಕ್ಕಾರ ಧಿಕ್ಕಾರ. ನಿರಂತರವಾಗಿ ಗ್ಯಾಸ್ ಬೆಲೆ ಏರಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ಈ ದಿನ ನಾವು ಮಹಿಳಾ ಕಾಂಗ್ರೆಸ್ ವತಿಯಿಂದ ಇವತ್ತಿನ ಈ ಸಂದರ್ಭದಲ್ಲಿ ಹಾಜರಿರುವಂತ ಎಲ್ಲರಿಗೂ ನಮಸ್ಕರಿಸುತ್ತಾ, ಏನು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಗ್ಯಾಸಿನ ಒಂದು ಬೆಲೆಯನ್ನು ಏರಿಸಿದ್ದಾರೆ.